ದೀನ್ ಮಾಡಿದ್ರೆ ದುನಿಯಾ ಸಿಗೋಲ್ಲ, ದುನಿಯಾ ಮಾಡೋದು ದೀನ್ ಸಿಗಲ್ಲ. ಯಾವುದಕ್ಕೂ ಯಾವ ಕಾರಣಕ್ಕೂ ಅಲ್ಲನ ಕೃಪೆ ಭಾಳ ದೊಡ್ಡದು ನಮ್ಮದು ಏನ್ರಿ. ನಾವು ಎಷ್ಟು ದಿನ ಇರ್ತೀವಿ ಅನ್ನೋದು ಏನು ನಮಗಿಲ್ಲ ಶಾಶ್ವತ. ಯಾವಾಗಲೂ ಮನುಷ್ಯ ಒಂದು ರೀತಿ ನೀತಿಲಿಂದ ಇದ್ದರೆ ಮಾತ್ರ ಈ ಜೀವನ ಒಂದು ಸಾಧಿಸೋದು ಏನ್ರಿ. ಗುರುಗಳೇ, ಯಾವಾಗಲೂ ನೀವು ಯಾವ ಕಾರಣಕ್ಕೋಸ್ಕರವಾಗಿ ದೀನ್ ಮಾತ್ರ ನೀವು ನಮಾಜಿ ಮಾಡಿರಿ, 5 ಹೊತ್ತು ನಿಮ್ಮ ಕೆಲಸಗಳನ್ನು ನೀವು ಮಾಡಿರಿ. ನಾವೇನು ಅದಕ್ಕೆ ಬೇಜಾರಿಲ್ಲ. ಆದರೆ ನೀವು ಖಾಲಿ ಕುಂತು ನಾನು ಅಲ್ಲಿ ಕುಂತು ಮಾತಾಡಿದೆ, ನಾನು ಇಲ್ಲಿ ಕುಂತು ಮಾತಾಡಿದೆ ಅಂತ ಮಾತ್ರ ಮಾಡಬೇಡ್ರಿ. ನೀವು ಯಾವ ಕಾರಣಕ್ಕೋಸ್ಕರವಾಗಿ ನಿಮಗೆ ಟೈಮ್ ಸಿಗಲಿಲ್ಲ ಅಂತ ಅಂದರೆ ಬೆಳಿಗ್ಗೆ ಮಾತ್ರ ನಿಮಗೆ ಟೈಮ್ ಸಿಗ್ತದೆ, ರಾತ್ರಿ ಮಾತ್ರ ನಿಮಗೆ ಟೈಮ್ ಸಿಗ್ತದೆ. ಅದಕ್ಕೋಸ್ಕರವಾಗಿ ಅಲ್ಲನ ಕೃಪೆ ಒಂದು ದೊಡ್ಡದು ಏನ್ರಿ. ಮನುಷ್ಯನಿಗೆ ಇವತ್ತು ನನಗೆ ಏನೂ ಬರೋದಿಲ್ಲಪ್ಪ ಅಂತಂದು ನೀವೇನು ತಿಳ್ಕೊಬೇಡ್ರಿ. 5 ಮಾತ್ರ ನೀವು ಸೂರ್ಯ ಆಮೇಲೆ ದುಆಯೆ ಖುನ್ನತ್ತು ನಮಾಜಿ ಮಾಡಿದರೆ ನಿಮಗೆ ದೇವರು ಒಳ್ಳೆಯದು ಮಾಡ್ತಾನೆ. ಯಾವ ಕಾರಣಕ್ಕೂ ನೀವು ಅಲ್ಲನ ಕೃಪೆಯನ್ನು ಬರೀಬೇಡ್ರಿ. ನಮ್ಮ ಸಾಹೇಬರು ಹೇಳಿದ್ರಲ್ಲ ಒಂದೆರಡು ಮಾತನ್ನು ಸಮಯ ಇವರು ನಮ್ಮಣ್ಣವರು ಗಫೂರ್ ಸಾಹೇಬ್ರು ಅಂತೇಳಿ ಇವತ್ತು ಅಚಾನಕ್ಕಾಗಿ ಇಲ್ಲಿ ಸಿಕ್ಕರು. ಅವ್ರ ಕಡೆಯಿಂದ ಮಾತಾಡೋದು ಒಂದು ಅವಕಾಶ ಸಿಕ್ತು. ಅವರು ತುಂಬ ವರ್ಷದಿಂದ ತುಂಬ ವಯಸ್ಸು ಕಳೆದಿದ್ದಾರೆ. ಆಮೇಲೆ ಸಾಕಷ್ಟು ಅನುಭವ ಇದೆ. ಅವರು ವ್ಯಾಪಾರಸ್ಥರು ಇದ್ದಾರೆ. ಪ್ರತಿಯೊಂದು ಜನಗಳಿಂದ ಒಡನಾಟ ಇಟ್ಕೊಂಡಿದ್ದಾರೆ. ಅವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇದರಿಂದ ನಮಗೆ ಅವ್ರಿಗೆ ಕಂಡ್ರೆ ತುಂಬ ತುಂಬ ಇಷ್ಟ ಆಗ್ತದೆ. ಹಂಗಾಗಿ ನಾನು ಇವತ್ತು ಅವರು ಒಂದು ವಿಡಿಯೋನ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಇಷ್ಟ ಹೇಳಬೇಕು ಅವಶ್ಯಕತೆ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ.